ನಮ್ಮ ಮನೆಯ ಕಾಮಧೇನು ಎಮ್ಮೆ ಹೆಣ್ಣು ಕರುವಿಗೆ ಜನ್ಮ ನೀಡಿದೆ. ಅದರ ಹಾಲಿನಿಂದ ಮಾಡಿದಂತಹ ಗಿಣ್ಣನ್ನು ಮೊದಲು ದೇವರಿಗೆ ಅರ್ಪಿಸುವುದು ಸಂಪ್ರದಾಯ. ಅದರಂತೆ ನಾವು ಇಂದು ಗವಿರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಸೊ ಇಲ್ಲಿಗೆ ನಮ್ಮ ಮನೆಯಿಂದ ಇಬ್ಬರು ಮತ್ತು ಪಕ್ಕದ ಮನೆಯಿಂದ ಇಬ್ಬರು, ಒಟ್ಟು 4 ಜನ ಹೋಗಿದ್ವಿ. ಸೊ ಅಲ್ಲಿಗೆ 2 ರೀತಿ ಗಿಣ್ಣನ್ನು ಮಾಡ್ಕೊಂಡು ಹೋಗ್ಬೋದು. ಸೊ ಅದರಲ್ಲಿ ಒಂದು ರೀತಿ ನೀವು ನೋಡ್ತಾ ಇರೋದು ಶಕೆ ಗಿಣ್ಣ ಅಂತ ಕರೀತಾರೆ. ಇನ್ನೊಂದು ರೀತಿ ಗೆಣ್ಣನ್ನು ಮಾಡ್ಬೋದು, ಅದನ್ನು ತಿರುವ ಗಿಣ್ಣ ಅಂತ ಕರೀತಾರೆ. ಇವೆರಡೇ ರೀತಿ ನನಗೆ ಗೊತ್ತಿರೋದು. ನಿಮ್ಗೆ ಯಾವ್ದಾದ್ರು ಗೊತ್ತಿದ್ರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಗೆಣ್ಣನ್ನು ಇಟ್ಟು ಪೂಜೆ ಮಾಡ್ಕೊಂಡು ಬಂದು ಎಲ್ಲರೂ ಕೂಡ ತಿಂದ್ವಿ. ಸೊ ಅಲ್ಲಿ ಇನ್ನೊಂದು ವಿಪರ್ಯಾಸ ಅಂದರೆ ಎಲ್ಲಿ ನೋಡಿದರೂ ಕೂಡ ದೇವರ ಒಂದು ವಿಗ್ರಹ ಕಾಣಿಸ್ಲಿಲ್ಲ. ಯಾಕೆಂದರೆ ನಾನು ಇದೇ ಮೊದಲು ಅಲ್ಲಿಗೆ ಹೋಗಿದ್ದು, ಹಾಗಾಗಿ ನಾನು ದೇವರ ವಿಗ್ರಹವನ್ನು ನೋಡಿದೆ. ಸೊ ಆಮೇಲೆ ಗೊತ್ತಾಯಿತು, ಇರ್ತಕ್ಕಂಥ ದೊಡ್ಡ ಬಂಡೆ ಏನಿದೆ ಅದು ಒಂದು ಬಸವಣ್ಣ ಅಂದರೆ ಒಂದು ಎತ್ತು ಮಲಗಿರೋ ರೀತಿ ಕಾಣಿಸುತ್ತೆ. ಸೊ ಅದನ್ನೇ ನಾವು ಬಸವೇಶ್ವರ ಸ್ವಾಮಿ ಎಂದು ನಂಬಿಕೆ ಇದೆ. ಇರ್ತಕ್ಕಂಥ ತೀರ್ಥ ಪ್ರಸಾದವನ್ನು ಬಾಟ್ಲಿಗೆ ತುಂಬ್ಕೊಬಂದು ಮನೇಲಿರ್ತಕ್ಕಂಥ ಎಲ್ಲ ದನಕರುಗಳಿಗೆ ಹಾಕಿದರೆ ಆಶೀರ್ವಾದ ದೊರೆಯುತ್ತದೆ ಅಂತ ನಂಬಿಕೆ.